ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಅರುಣೋದಯ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಜ್ಯೋತಿಷ್ಯ ಶಾಸ್ತ್ರದಲ್ಲೇ ತುಂಬ ಒಂದು ದೊಡ್ಡ ಸಂಘಟನೆಯನ್ನು ನಾವು ನೋಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇದೆ. ಇದೇ ಜೂನ್ ತಿಂಗಳಿನ 25ನೇ ತಾರೀಕು ತುಂಬ ಅತಿ ದೊಡ್ಡ ಸಂಘಟನೆ ನಡೀತಾ ಇದೆ. ಏನು ಆ ಸಂಘಟನೆ? ಈ ಒಂದು ಸಂಘಟನೆಯಿಂದ ಯಾರಿಗೆ ಉಪಯುಕ್ತಕರವಾಗಿರುತ್ತೆ? ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಆಗ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ಇದೇ ಜೂನ್ ತಿಂಗಳಿನ 25ನೇ ತಾರೀಕು ಬುಧವಾರ ದಿನದಂದು ಆತ್ಮಕಾರಕ ಸೂರ್ಯ, ಗುರು ಅಂದರೆ ಜೀವಕಾರಕ, ಚಂದ್ರ ಅಂದರೆ ಮನಸ್ಸುಕಾರಕ. ನೋಡಿ, ಆತ್ಮಕಾರಕ, ಜೀವಕಾರಕ ಮತ್ತು ಮನಸ್ಸುಕಾರಕ ಈ ಸೂರ್ಯ, ಗುರು, ಚಂದ್ರ ಒಟ್ಟಿಗೆ ಒಂದೇ ಡಿಗ್ರಿ ಅಂದರೆ 9 ಡಿಗ್ರಿಯಿಂದ 10 ಡಿಗ್ರಿ ಅಂತರದಲ್ಲಿ 3 ಗ್ರಹಗಳು ಒಟ್ಟಿಗೆ ಸೇರ್ತಾ ಇದ್ದಾರೆ. 9 ಡಿಗ್ರಿಯಿಂದ 10 ಡಿಗ್ರಿ ಅಂದರೆ ಒಂದು ರಾಶಿಯಲ್ಲಿ ನಮಗೆ 30 ಡಿಗ್ರಿ ಇರುತ್ತೆ ಅಂತ ನಮಗೆ ಗೊತ್ತು ಆಲ್ರೆಡಿ. 12 ರಾಶಿಗೆ 12 ಇಂಟ ಅಂದರೆ 12 ಮೂರಲೆ 36 ಅಂದರೆ 360 ಡಿಗ್ರಿ ಒಂದು ಸೈಕಲ್. ನಮ್ಮ ಒಂದು ಏನು ಜನ್ಮಜಾತಕ ಇದೆ 360 ಡಿಗ್ರಿ ಇರುತ್ತೆ. ಒಂದೊಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಸೊ ಇಲ್ಲಿ 9 ಡಿಗ್ರಿಯಿಂದ 10 ಡಿಗ್ರಿ ಅಂತರದಲ್ಲಿ ಈ ಸೂರ್ಯ, ಗುರು, ಚಂದ್ರ ಸೇರ್ತಾ ಇದ್ದಾರೆ. ಏನು ಸೇರಿದ್ರೆ ಸೇರ್ಲಿ ಬಿಡ್ರಿ, ಯಾಕ್ರಿ ಈ ಥರ ನಮಗೆ ವಿಡಿಯೋ ಮಾಡ್ತಿದ್ದೀರಾ ಅಂತ ನೀವು ಕೇಳಬಹುದು. ಆದರೆ ಸೂರ್ಯ, ಗುರು, ಚಂದ್ರ ಈ 3 ಗ್ರಹಗಳು ಒಟ್ಟಿಗೆ ಯಾರ ಜಾತಕದಲ್ಲೂ ಇರೋದಿಲ್ಲ ಸ್ನೇಹಿತರೆ. ತುಂಬ ರೇರ್ ಕಾಂಬಿನೇಷನ್, ತುಂಬ ರೇರು. ನೋಡಿ, ಈ ದಿನ ಹುಟ್ಟತಕ್ಕಂತಹ ಮಕ್ಕಳಿಗೆ ತುಂಬ ವಿಶೇಷವಾಗಿರ್ತಕ್ಕಂತಹ ದಿನ ಆಗಿರುತ್ತೆ. ಆತ್ಮಕಾರಕ, ಜೀವಕಾರಕ, ಮನಸ್ಸುಕಾರಕ. ನೋಡಿ, ನಮಗೆ ಗೊತ್ತೇ ಇದೆ, ನಮ್ಮ ಒಂದು ಸ್ಪಿರಿಚುವಲ್ ಅಂದರೆ ಆಧ್ಯಾತ್ಮಿಕವಾಗಿ ನಾವು ಮುಂದೆ ಹೋಗಬೇಕು ಅಂತಂದರೆ ನಮಗೆ ಮನಸ್ಸುಕಾರಕ ಚಂದ್ರ ತುಂಬ ಮುಖ್ಯ. ನಮ್ಮ ಆಧ್ಯಾತ್ಮಿಕ ದೇವರು, ಪೂಜೆ, ಭಕ್ತಿ ನಾವೇನು ಮಾಡ್ತಾ ಇದ್ದೀವಲ್ವ, ತುಂಬ ಆಧ್ಯಾತ್ಮಿಕತೆಯ ಒಂದು ಭಾವದಿಂದ ನಾವು ಹೋಗಬೇಕು ಅಂದರೆ ಚಂದ್ರನ ಒಂದು ಸ್ಥಿತಿ ತುಂಬ ಮುಖ್ಯ. ಅಂತಹ ಚಂದ್ರ ಸೂರ್ಯನ ಒಟ್ಟಿಗೆ ಅಸ್ತಂಗತ ಆಗ್ತಾ ಇದ್ದಾರೆ, ಬಲಹೀನ ಆಗ್ತಾ ಇದ್ದಾರೆ. ನೋಡಿ, ನಮ್ಮ ಒಂದು ಜೀವಾತ್ಮ ಏನಿದೆ, ನಮ್ಮ ಒಂದು ಜೀವಾತ್ಮ ಪರಮಾತ್ಮನಲ್ಲಿ ವಿಲೀನ ಮಾಡ್ಕೋಬೇಕು ಅಂದರೆ ನಮ್ಮ ಮನಸ್ಸು ತುಂಬ ಮುಖ್ಯವಾಗಿರಬೇಕಾಗಿರೋ ಒಂದು ಅಂಶ. ಮನಸ್ಸು ತುಂಬ ಇಂಪಾರ್ಟೆಂಟ್ ಸ್ನೇಹಿತರೆ. ಅಂತಹ ಮನಸ್ಸು ಏನಾಗುತ್ತೆ, ನಮ್ಮ ಒಂದು ಜೀವನದಲ್ಲಿ ನಾವು ಎಲ್ಲೆಲ್ಲೋ ಮನಸ್ಸು ಹರಿದಾಡ್ತಾ ಇರುತ್ತೆ. ಮನಸ್ಸು ಚಂಚಲ ಬುದ್ಧಿ, 1 ಗಂಟೆಗಿರೋ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಇರೋದಿಲ್ಲ. ಸೊ ಅಂತಹ ಮನಸ್ಸುಕಾರಕ ಈ ದಿನ ಸಾಯಂಕಾಲ 4 ಗಂಟೆಗೆ ಸೂರ್ಯ, ಗುರು, ಚಂದ್ರ ಒಟ್ಟಿಗೆ ಸೇರ್ತಾ ಇದ್ದಾರೆ. 9 ಡಿಗ್ರಿಯಿಂದ 10 ಡಿಗ್ರಿ ಎಕ್ಸಾಕ್ಟಾಗಿ ಕುತ್ಕೊತಾ ಇದ್ದಾರೆ 3 ಗ್ರಹಗಳು. ಆತ್ಮಕಾರಕ, ಜೀವಕಾರಕ ಮತ್ತು ಮನಸ್ಸುಕಾರಕ ಚಂದ್ರ ಯಾವಾಗ ಬಲಹೀನ ಸ್ಥಿತಿಗೆ ಬಂದರೋ, ಯಾರು ಆಧ್ಯಾತ್ಮಿಕ ಒಂದು ವಿಷಯದಲ್ಲಿ ಸಾಧನೆ ಮಾಡಬೇಕು ಅಂತ ಇದ್ದಾರೋ ಅವ್ರಿಗೆ ಈ ದಿನ ತುಂಬ ಮುಖ್ಯವಾಗಿರ್ತಕ್ಕಂತಹ ಒಂದು ದಿನ ಆಗಿರುತ್ತೆ ಸ್ನೇಹಿತರೆ. ಮತ್ತು ಈ ಜೀವಕಾರಕ ಅಸ್ತಂಗತ ಆಗಿದ್ದಾರೆ. ಅಸ್ತಂಗತ ಅಂದರೆ ಬಲಹೀನ, ಅಂದರೆ ಗುರು ಈ ಟೈಮ್ನಲ್ಲಿ ಅಸ್ತಂಗತ ಆಗಿದ್ದಾರೆ ಅಂದರೆ ಬಲಹೀನ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಈ ಕಾಲಪುರುಷ ಚಕ್ರ ಅಂದರೆ ಮೊದಲನೇ ರಾಶಿ, ಇದು ಮೇಷರಾಶಿ ಅಂತ ತಗೊತೀವಿ. ಇದು ಮೊದಲನೇದಾಗಿ ಮೇಷರಾಶಿ ಕಾಲಪುರುಷ ಚಕ್ರದಿಂದ 1, 2, 3, 4, 5, 6, 7, 8, 9ನೇ ಮನೆ, ಆಧ್ಯಾತ್ಮಿಕ ಮನೆ, ದೇವರು, ಪೂಜೆ, ಭಕ್ತಿ, ಇಂದಿನ ಜನ್ಮದ ಒಂದು ಪುಣ್ಯನೂ ಕೂಡ 9ನೇ ಮನೆಯಿಂದ ನಾವು ನೋಡ್ತೀವಿ. ಅಂತಹ 9ನೇ ಮನೆ ಅಧಿಪತಿನೇ ಅಸ್ತಂಗತ ಆಗ್ತಾ ಇರೋದು. ಇಲ್ಲಿ ಸೂರ್ಯನ ಜೊತೆ ಪಂಚಮಾಧಿಪತಿ ಜೊತೆ ಅಸ್ತಂಗತ ಆಗ್ತಾ ಇರೋದು. ಯಾರೆಲ್ಲ ಆಧ್ಯಾತ್ಮಿಕ ಒಂದು ನಾನು ಆಧ್ಯಾತ್ಮಿಕವಾಗಿ ಮುಂದಕ್ಕೆ ಹೋಗಬೇಕು, ನಾನು ಮಂತ್ರಶಕ್ತಿಯನ್ನು ನಾವು ಪಡ್ಕೋಬೇಕು, ನಾನು ಏನಾದರೂ ಒಂದು ಆಧ್ಯಾತ್ಮಿಕ ವಿಷಯದಲ್ಲಿ ನಾನು ಏನಾದರೂ ಒಂದು ಪಾಸಿಟಿವ್ ಆಗಿರಬೇಕು ಅನ್ನೋ ಆಗಿದ್ದರೆ ಈ ದಿನ 25ನೇ ತಾರೀಕು ಏನು ಸಾಯಂಕಾಲ 4 ಗಂಟೆಯಿಂದ 5-6 ಗಂಟೆ ಒಳಗೆ ನೀವು ಶಿವನ ಆರಾಧನೆ, ಮೃತ್ಯುಂಜಯ ಜಪ, ಶಿವನ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು, ಯಾರು ರುದ್ರ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಮಾಡ್ತಾರೋ ಅವ್ರಿಗೆ ತುಂಬ ಅಪಾರವಾಗಿರ್ತಕ್ಕಂತಹ ಒಂದು ಮಾನಸಿಕ ಪ್ರಶಾಂತತೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ.
ಮತ್ತು ಸ್ನೇಹಿತರೆ, ಏನಿದು ವಿಶೇಷ ದಿನ ಅಂತ ಬೇರೆ ಹಾಕಿದ್ದೀರಾ ಹೆಡ್ಲೈನು, ಅತ್ಯಂತ ಶಕ್ತಿಯುತವಾಗಿರ್ತಕ್ಕಂತಹ ದಿನ ಅಂತ ಹಾಕಿದ್ದೀರಾ ಅಂತ ನಾನು ಹೇಳೋದೇ ಆದರೆ, ನೋಡಿ, ಇದೇ 9 ಡಿಗ್ರಿಯಿಂದ 10 ಡಿಗ್ರಿಯಲ್ಲಿ ಈ 3 ಗ್ರಹಗಳು ಇದ್ದಾಗ ಸೇಮ್ ಇದೇ 9 ಡಿಗ್ರಿಯಿಂದ 10 ಡಿಗ್ರಿ ಒಳಗೆ ಈ ಪ್ಲೂಟೋ ಅಂದರೆ ಯಮ ಕೂಡ ಇರ್ತಕ್ಕಂಥದ್ದು. ಯಮ ಪ್ಲೂಟೋ ಗ್ರಹ ಅಂತ ನಾವು ಕರಿತೀವಿ. ಈ ಯಮನು ಕೂಡ ಸೇಮ್ ಡಿಗ್ರಿಯಲ್ಲಿ ಇದ್ದಾರೆ. 9ರಿಂದ 10 ಡಿಗ್ರಿಯಲ್ಲಿ ಯಮ, ಕುಜನು ಕೂಡ ಸೇಮ್ ಡಿಗ್ರಿಯಲ್ಲೇ ಇರ್ತಕ್ಕಂಥದ್ದು. ನೋಡಿ, ಈ ರಾಶಿಯಿಂದ ಈ ಯಮ ಇರ್ತಕ್ಕಂತಹ ರಾಶಿ 8ನೇ ಮನೆ ಆಗುತ್ತೆ. ಷಷ್ಟಾಷ್ಟಕ ಅಂತ ನಾವು ಕರಿತೀವಿ, ತುಂಬ ರೇರ್ ಕಾಂಬಿನೇಷನ್. ಈ ರಾಶಿಯಿಂದ ಈ ರಾಶಿ 1 2 3 4 5 6, ಈ ರಾಶಿಯಿಂದ 1 2 3 4 5 6 7 8, ಇದು ಷಷ್ಟಾಷ್ಟಕ. ಮತ್ತು ಕುಜನ ದೃಷ್ಟಿ ಶನಿಯ ಮೇಲೆ ಇರ್ತಕ್ಕಂಥದ್ದು. ಈ ಶನಿ ಕೂಡ ಗುರು ನಕ್ಷತ್ರದಲ್ಲಿ ಸ್ಥಿತನಾಗಿ ಆ ಗುರು ಅಸ್ತಂಗತ ಆಗಿರ್ತಕ್ಕಂಥದ್ದು. ನೋಡಿ, ಹಿಂಸೆ ಜಾಸ್ತಿ ಆಗ್ತಾ ಹೋಗುತ್ತೆ, ಹಿಂಸೆ ದುರ್ಘಟನೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಯುದ್ಧಗಳು ಜಾಸ್ತಿ ಇನ್ನು ಮುಂದಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ. ಕುಜನ ದೃಷ್ಟಿ ಶನಿಯ ಮೇಲೆ, ಈ ಏನು ಜೀವಕಾರಕ ಗುರು ಇದ್ದಾರೆ, ಈ ರಾಶಿಯಿಂದ ಯಮ ಪ್ಲೂಟೋ ಗ್ರಹ ಇರೋದು ಅಷ್ಟಮ ಸ್ಥಾನದಲ್ಲಿ. ಮತ್ತು ಕುಜನಿಂದನೂ ಕೂಡ ಯಮ ಇರ್ತಕ್ಕಂಥದ್ದು ಅಷ್ಟಮ ಸ್ಥಾನ. 1 2 3 4 5 6 ಅಷ್ಟಮ ಸ್ಥಾನ ಅಲ್ಲ, ಷಷ್ಠ ಸ್ಥಾನ. ಕುಜನಿಂದ 6ನೇ ಮನೆ ಯಮ ಇರ್ತಕ್ಕಂಥದ್ದು, ಜೀವಕಾರಕ ಗುರುವಿನಿಂದ 8ನೇ ಮನೆ ಪ್ಲೂಟೋ ಇರ್ತಕ್ಕಂಥದ್ದು, ಈ ಕುಜನಿಂದ 8ನೇ ಮನೆಯಲ್ಲಿ ಶನಿಯಲ್ಲಿ ಇರ್ತಕ್ಕಂಥದ್ದು. ಶನಿ ಕೂಡ ಗುರು ನಕ್ಷತ್ರದಲ್ಲಿ ಇರ್ತಕ್ಕಂಥದ್ದು. ಹೆಚ್ಚು ಹಿಂಸೆ ಹೆಚ್ಚಾಗ್ತಕ್ಕಂಥದ್ದು, ಮತ್ತು ಗಾಳಿ ಮತ್ತು ನೀರಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಅವಘಡಗಳು ಜಾಸ್ತಿ ಆಗ್ತಕ್ಕಂಥದ್ದು. ವಿಪರೀತ ಮನುಷ್ಯನಲ್ಲಿ ಯಾರೆಲ್ಲ ಜಾಸ್ತಿ ಆಸೆ, ದುಡ್ಡು, ಮೋಹ, ಮದ, ಮತ್ಸರ ಅಂತ ಯಾರೆಲ್ಲ ಆಸೆ ಪಡೋರೆ ಅಲ್ವಾ, ಅವರಿಗೆ ಸಾಕಷ್ಟು ನೋವು. ಕಟ್ಟಿತ್ತ ಬುತ್ತಿ ಹೆಂಗೆ ನಾವು ಕಟ್ಕೊಂಡಿರ್ತೀವೋ ಅದೇ ಥರನೇ ಇರುತ್ತೆ. ಯಾರು ಆಧ್ಯಾತ್ಮಿಕ ಭಾವದಲ್ಲಿ ಮುಂದಕ್ಕೆ ಹೋಗ್ತಾರೋ, ಎಲ್ಲ ಬಿಟ್ಟು ಮೋಹ, ಮದ, ಮತ್ಸರ ಎಲ್ಲ ಪ್ರತಿಯೊಂದನ್ನು ಬಿಟ್ಟು, ಹಣ ಎಲ್ಲ ಬಿಟ್ಟು, ಯಾರು ಈ ದಿನ ಎಷ್ಟು ನಾವು ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ನೀವು ಆವತ್ತು ಏನು ದಿನ ಇದೆ ಆ ದಿನ ಶಿವನ ಆರಾಧನೆ ಮಾಡಿ, ಎಸ್ಪೆಷಲಿ ಸಾಯಂಕಾಲ 4ರಿಂದ 6 ಗಂಟೆ ಓಂ ನಮಃ ಶಿವಾಯ, ಶಿವಪಂಚಾಕ್ಷರಿ ಮಂತ್ರ, ಶಿವನ ಆರಾಧನೆ, ಶಿವನ ದೇವಸ್ಥಾನಕ್ಕೆ ಹೋಗಿ ನವಗ್ರಹ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಮತ್ತು ಮುಖ್ಯವಾಗಿ ಮೃತ್ಯುಂಜಯ ಪಠನೆಯನ್ನು ಮಾಡ್ಕೊಳ್ಳಿ. ತುಂಬ ನಿಮಗೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಮೀನರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಮೇಷರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಸಿಂಹರಾಶಿಯವರು ತುಂಬ ಎಚ್ಚರಿಕೆಯಿಂದ ಇರಬೇಕು, ಕನ್ಯಾ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ವೃಶ್ಚಿಕ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಧನಸ್ಸು ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಮಕರ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕಾಗಿರೋ ಪರಿಸ್ಥಿತಿ. ಮತ್ತು ಕುಂಭ ರಾಶಿಯವರು ಕೂಡ ಕೆಲವೊಂದು ವಿಚಾರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕಾಗಿರೋ ಪರಿಸ್ಥಿತಿ. ಈ ಎಲ್ಲ ರಾಶಿಗಳು ಶಿವನ ಆರಾಧನೆ, ಕಾಲಭೈರವೇಶ್ವರ ಆರಾಧನೆ, ನೆಕ್ಸ್ಟ್ ಆಮೇಲೆ ಮೃತ್ಯುಂಜಯ ಮಂತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ಡೆಡ್ಲಿ, ತುಂಬ ರೇರ್ ಕಾಂಬಿನೇಷನ್. ಈ ಥರ ಕಾಂಬಿನೇಷನ್ ನಾವು ಆಧ್ಯಾತ್ಮಿಕದಿಂದ ನಾವು ಮುಂದಕ್ಕೆ ಹೋಗಬೇಕು ಅಂದರೆ ಮೈನ್ ಚಂದ್ರ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು. ಚಂದ್ರ ಅಂದರೆ ಮನಸ್ಸು. ನಮ್ಮ ಎಲ್ಲೆಲ್ಲೋ ಮನಸ್ಸು ಹರಿದಾಡ್ಬಿಡ್ತದೆ. ಸೊ ಎಲ್ಲೆಲ್ಲ ಹೋಗುತ್ತೆ, ಸಿನಿಮಾಗೆ ಹೋಗ್ಬೇಕು ಅಂತ ಅನಿಸುತ್ತೆ, ಪಬ್ಗೆ ಹೋಗ್ಬೇಕು ಅನಿಸುತ್ತೆ, ಅಥವಾ ಇನ್ನೊಂದಕ್ಕೆ ಮಾಡ್ಬೇಕಂತ ಅನಿಸುತ್ತೆ, ಇದೆಲ್ಲ ಅನಿಸುತ್ತೆ. ಬಟ್ ಯಾವಾಗ 9 ಡಿಗ್ರಿಯಲ್ಲಿ 10 ಡಿಗ್ರಿಯಲ್ಲಿ 9 ಡಿಗ್ರಿಯಿಂದ 10 ಡಿಗ್ರಿ ಡಿಫ್ರೆನ್ಸಲ್ಲಿ ಈ ಒಂದು ಆತ್ಮಕಾರಕನ ಜೊತೆ ಚಂದ್ರನು ಕೂಡ ಮನಸ್ಸುಕಾರಕ ಅಸ್ತಂಗತ ಆಗಿ, ಮತ್ತು ಈ ಒಂದು ಜೀವಕಾರಕ ಗುರು ಕೂಡ 3 ಗ್ರಹಗಳು ಒಟ್ಟಿಗೆ ಸೇರ್ತಾ ಇದ್ದಾರೋ, ಇದು ಆಧ್ಯಾತ್ಮಿಕ ಒಂದು ದಾರಿಯಲ್ಲಿ ಹೋಗಬೇಕು ಅಂತಕ್ಕಂತಹ ಭಾವನೆ ಯಾರಿಗಿರುತ್ತೆ ಅವರಿಗೆ ಈ ದಿನ ಒಳ್ಳೆಯ ಶುಭ ದಿನ. ಮಂತ್ರ ಪಠನೆಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಶಿವನ ಆರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಇದೆಲ್ಲ ಮಾಡಿ ಆದಷ್ಟು ಈ ದಿನ ಪ್ರಯಾಣಗಳನ್ನು ಅವಾಯ್ಡ್ ಮಾಡಿ. ನೋಡಿ, ಈ ದಿನ ಅಂತಂದಲ್ಲ, ಸೆಪ್ಟೆಂಬರ್ 13ನೇ ತಾರೀಕಿನ ತನಕ ಸ್ವಲ್ಪ ಅವಶ್ಯಕತೆ ಇದ್ದರೆ ಮಾತ್ರ ಪ್ರಯಾಣ ಮಾಡಿ, ಇಲ್ಲಾಂದರೆ ಪ್ರಯಾಣ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹಣ ಜಾಗ್ರತೆ ಮತ್ತು ವಾಹನದ ವಿಚಾರದಲ್ಲಿ ಜಾಗ್ರತೆ. ಸುಮ್ಮನೆ ಎಲ್ಲೆಲ್ಲೋ ಟ್ರಿಪ್ ಹೋಗೋದು ಅದನ್ನೆಲ್ಲ ಮಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ತುಂಬ ಎಮರ್ಜೆನ್ಸಿ ಇದ್ದರೆ ಮಾತ್ರ ಪ್ರಯಾಣಗಳನ್ನು ಮಾಡಿ, ಇಲ್ಲ ಅಂದರೆ ಪ್ರಯಾಣ ಮಾಡಬೇಡಿ. ಈ ದಿನ ನೆನಪಿದೆ ತಾನೇ, ಆತ್ಮಕಾರಕ, ಜೀವಕಾರಕ, ಮನಸ್ಸುಕಾರಕ. ನಮ್ಮ ಜೀವಾತ್ಮ ಅಂತಕ್ಕಂಥದ್ದು ಪರಮಾತ್ಮನ ಹತ್ತಿರ ಹೋಗಿ ಸೇರ್ಕೋಬೇಕು ಅಂತಂದರೆ ಮನಸ್ಸುಕಾರಕ ತುಂಬ ಮುಖ್ಯ. ಈ ದಿನ ಮನಸ್ಸುಕಾರಕ ಚಂದ್ರನ ಬಲಹೀನ ಸ್ಥಿತಿಯಲ್ಲಿದ್ದು
ಈ ಒಂದು ಜೀವಕಾರಕ ಮತ್ತು ಆತ್ಮಕಾರಕ ಒಟ್ಟಿಗೆ ಸೇರ್ತಾ ಇರೋದ್ರಿಂದ ನಮ್ಮ ಆಧ್ಯಾತ್ಮಿಕ ಒಂದು ಭಾವದಲ್ಲಿ ಯಾರು ಆಧ್ಯಾತ್ಮಿಕ ದಾರಿಯಲ್ಲಿ ಯಾರು ಹೋಗಬೇಕು ಅಂತ ಇರ್ತಾರೋ ಅವರಿಗೆ ಇದು ವಿಶೇಷವಾಗಿರ್ತಕ್ಕಂತಹ ದಿನ ಆಗಿರುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.